ಹಾಯ್ ಫ್ರೆಂಡ್ಸ್, ನಾನು ರೂಪಾ ನಮ್ಮ ಸಾಧನದಿಂದ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟೆಸ್ಟ್ 18 ಅಂದರೆ ನಮ್ಮ ಸಾಧನ ಆ್ಯಪ್ ಲಾಂಚ್ ಮಾಡ್ಕೊಂಡಿದ್ದೀರಲ್ಲ, ಅದರಲ್ಲಿ ಟೆಸ್ಟ್ 18 ಸೀರೀಸಲ್ಲಿ ಬರ್ತಕ್ಕಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ಬಗ್ಗೆ ನಾವಿವತ್ತು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್, ಬ್ಯಾಕ್ಟೀರಿಯಾಗಳ ಕೋಶಭಿತ್ತಿ ಮಾಡಲ್ಪಟ್ಟಿರುವುದು. ಸೆಲ್ ವಾಲ್ ಆಫ್ ಬ್ಯಾಕ್ಟೀರಿಯಾ ಈಸ್ ಮೇಡ್ ಅಪ್ ಆಫ್. ಇದಂತೂ ಹೆಂಗೆ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಕ್ವಶನ್ ಹೆಂಗೆ ಅರೈಸ್ ಆಗುತ್ತೆ ಅಂತ. ಬಿಕಾಸ್ ಪೆಪ್ಟಿಡೋಗ್ಲೈಕಾನ್ ಅಂತಕ್ಕಂತಹ ಒಂದು ವಸ್ತುವಿನಿಂದ ಯಾವ ಸೂಕ್ಷ್ಮಾಣು ಜೀವಿಯ ಕೋಶಭಿತ್ತಿ ಮಾಡಲ್ಪಟ್ಟಿರುತ್ತೆ. ಹಾಗಾದರೂ ಕೇಳಲಿ ಹಿಂಗಾದರೂ ಕೇಳಲಿ, ಒಟ್ಟು ನಮಗೆ ಬ್ಯಾಕ್ಟೀರಿಯಾ ಅಂದ ತಕ್ಷಣವೇ ಒಂದು ನೆನಪಿರಬೇಕು, ಅದರ ಒಂದು ಸೆಲ್ ವಾಲ್ ಯಾವ ಒಂದು ಸಬ್ಸ್ಟೆನ್ಸಿಂದ ಮಾಡಲ್ಪಟ್ಟಿರುತ್ತೆ. ಸೊ ಅದರ್ವೈಸ್ ಇಲ್ಲೇನು ನಾವು ಅಷ್ಟು ಆಪ್ಷನ್ಸ್ ಕೊಟ್ಟಿರ್ತೀವಿ ಅಂದರೆ ಕೊರಾಜಿನ್ ಆಗರ್, ಕೈಟಿನ್, ಪೆಪ್ಟಿಡೋಗ್ಲೈಕಾನ್, ಸೆಲ್ಯುಲೋಸ್, ಈ ಎಲ್ಲ ಸಬ್ಸ್ಟೆನ್ಸ್ಗಳು ಬೇರೆ 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 ಜೀವಿಗಳ ಒಂದು ಸೆಲ್ ವಾಲ್ ಮಾಡಲ್ಪಟ್ಟಿರುತ್ತೆ. ಸೊ ಅಷ್ಟು ಆಪ್ಷನ್ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ತಿಳ್ಕೊತಾ ಹೋಗಬೇಕು. ಆದರೆ ನಮ್ಮ ಪ್ರಶ್ನೆ ಇರೋದು ಬ್ಯಾಕ್ಟೀರಿಯಾ ಸೆಲ್ ವಾಲ್ ಅಂಥೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಪೆಪ್ಟಿಡೋಗ್ಲೈಕಾನ್. ಸೊ ಈ ಪೆಪ್ಟಿಡೋಗ್ಲೈಕಾನ್ ಅಂತಕ್ಕಂತಹ ಒಂದು ಸಬ್ಸ್ಟೆನ್ಸಿಂದ ಬ್ಯಾಕ್ಟೀರಿಯಾಗಳ ಸೆಲ್ ವಾಲು ಮಾಡಲ್ಪಟ್ಟಿರುತ್ತೆ ಅಂಥೇಳಿ. ಆದರೆ ವಾಟ್ ಅಬೌಟ್ ಅದರ್ 3 ಆಪ್ಷನ್ಸ್ ಅಂತ ನಾವು ನೋಡೋದಾದರೆ, ಅಲ್ಲಿ ಫಸ್ಟ್ ಒನ್ ಇದೆ ಕೊರಾಜಿನ್ ಮತ್ತು ಆಗರ್ ಅಂಥೇಳಿ. ಅಲ್ಲಿ ಸುಮ್ಮನೆ ಕೊಟ್ಟಿರೋಲ್ಲ, ಬಿಕಾಸ್ ಅದಕ್ಕೆ ರಿಲೇಟೆಡ್ ಆಗಿರೋ ಆಪ್ಷನ್ಸ್ ಇದೆ. ಯಾವುದಾದ್ರೂ ಆಗಿರ್ಬೋದು, ಯಾವೊಂದು ವಸ್ತುವಿನಿಂದ ಬ್ಯಾಕ್ಟೀರಿಯಾ ಸೆಲ್ ವಾಲ್ ಮಾಡಲ್ಪಟ್ಟಿರುತ್ತೆ ಅಂತ ನಾವು ಆ್ಯಸ್ ಎ ಕಾಂಪಿಟೇಟರ್ ಎಕ್ಸಾಮಲ್ಲಿ ಕೂತಾಗ ಕನ್ಫ್ಯೂಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ದಟ್ಸ್ ವೈ ಒಂದು ಆಪ್ಷನ್ ರೈಟ್ ಅಂತ ಹೇಳಿದ್ರೆ ಉಳಿದಿದ್ದು ಯಾಕಲ್ಲ ಅನ್ನೋದು ಕೂಡ ನಮಗೆ ಮೈಂಡಿಗೆ ಬರಲೇಬೇಕು. ಕೊರಾಜಿನ್ ಆಗರ್ ಅಂತಕ್ಕಂತಹ ಒಂದು ವಸ್ತುವಿನಿಂದ ಯಾವ ಸೆಲ್ ವಾಲ್ ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಿಮಗೆ, ಶೈವಲ ಅಂತ ನಾವೇನು ಕರಿತೀವಲ್ವಾ. ಸೊ ಆಲ್ಗಲ್ ಬ್ಲೂಮ್ಸ್, ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ಇನ್ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ ನಮ್ಮ ಅಕಾಡೆಮಿಯಿಂದಾನೆ. ಸೊ ಅದರಲ್ಲಿ ಆಲ್ಗಲ್ ಬ್ಲೂಮ್ಸ್, ಸೊ ಅಲ್ಲಿ ಯಾವ ರೀತಿ ಆಲ್ಗೆಗಳ ಕಲರ್ಸು ಚೇಂಜ್ ಆಗ್ತಾ ಹೋಗುತ್ತೆ, ಆ ಆಲ್ಗೆಗಳ ಕಲರ್ ಚೇಂಜ್ ಆಗೋದಕ್ಕೆ ಯಾವ ಪಿಗ್ಮೆಂಟ್ಗಳು ಕಾರಣ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ಸಾಂಥೋಫಿಲ್, ಕಂದು ಶೈವಲ. ನೆಕ್ಸ್ಟು ಫೈಕೋಎರಿಥ್ರಿನ್ ಅಂದರೆ ಕ್ಲೋರೋಫಿಲ್ ಪಿಗ್ಮೆಂಟ್ ಜೊತೆಗೆ ಫೈಕೋಎರಿಥ್ರಿನ್ ಸೇರಿದಾಗ ಏನಾಗುತ್ತೆ, ರೆಡ್ ಆಲ್ಗಲ್ ಬ್ಲೂಮ್ಸು ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿ. ಸೊ ಅಲ್ಲಿ ಇನ್ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ. ಬಟ್ ಇಷ್ಟಂತೂ ನಮಗೆ ನೆನಪಿರಲೇಬೇಕು ಫ್ರೆಂಡ್ಸ್, ಅಲ್ಲಿ ಕೊರಾಜಿನ್ ಮತ್ತು ಆಗರ್ ಅಂತಕ್ಕಂತಹ ವಸ್ತುವಿನಿಂದ ಶೈವಲಗಳ ಕೋಶಭಿತ್ತಿ ಮಾಡಲ್ಪಟ್ಟಿರುತ್ತೆ, ಅಂದರೆ ಆಲ್ಗೆ. ನೆಕ್ಸ್ಟ್ ಒನ್ ಕೈಟಿನ್. ಸೊ ಕೈಟಿನ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಶೈವಲದ್ದು ಕೊರಾಜಿನ್ ಆಗರ್ ಆದರೆ ಶಿಲೀಂಧ್ರ, ಸೊ ಫಂಗಸ್ ಅಥವಾ ಫಂಗೈ ಅಂತ ನಾವೇನು ಕರಿತೀವಲ್ವಾ, ಸೊ ಆ ಶಿಲೀಂಧ್ರ ಅಂತಕ್ಕಂತಹ ಜೀವಿಗಳ ಕೋಶಭಿತ್ತಿ ಮಾಡಲ್ಪಟ್ಟಿರೋದು ಕೈಟಿನ್ ಅಂತಕ್ಕಂತಹ ಒಂದು ವಸ್ತುವಿನಿಂದ. ಸೊ ಪೆಪ್ಟಿಡೋಗ್ಲೈಕಾನ್ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಗೊತ್ತಿರುತ್ತೆ. ನೆಕ್ಸ್ಟ್ ಒನ್ ಸೆಲ್ಯುಲೋಸ್ ಪ್ಲ್ಯಾಂಟ್ ಸೆಲ್ ವಾಲ್ ಅಂತೇಳಿ ಕರಿತೀವಿ, ಸಸ್ಯಗಳ ಕೋಶಭಿತ್ತಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪೆಪ್ಟಿಡೋಗ್ಲೈಕಾನ್. ನೆಕ್ಸ್ಟ್ ಒನ್, ಈರುಳ್ಳಿಯಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ. ಸೊ ನಮಗೆ ಗೊತ್ತಿರುತ್ತೆ, ಮನುಷ್ಯ ಅಂತ ಹೇಳಿದ್ರೆ ಬುದ್ಧಿಜೀವಿಯಲ್ಲಿರ್ತಕ್ಕಂತಹ ಕ್ರೋಮೋಸೋಮ್ಗಳ ಸಂಖ್ಯೆ ಅಂತ ಕೇಳಿದಾಗ 46. ಪೇರ್ ಎಷ್ಟು ಜೊತೆ ಅಂತ ಕೇಳಿದ್ರೆ 23 ಪೇರ್ಸ್, 23 ಜೊತೆ ಅಂದರೆ 46 ಕ್ರೋಮೋಸೋಮ್ ಇರುತ್ತೆ ಅಂತ. ಹಾಗಿದ್ರೆ ನಾವಿವಾಗ ಥಿಂಕ್ ಮಾಡಬೇಕು, ಈರುಳ್ಳಿ ಆನಿಯನ್ನಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ ಅಂತ ಹೇಳಿ. ಫಸ್ಟ್ ಒನ್ 2, 48, 38, 16. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು 16. ವಾಟ್ ಅಬೌಟ್ ಅದರ್ 3 ಆಪ್ಷನ್ಸ್ ಅಂತ ನಾವು ನೋಡೋದಾದರೆ ಅಲ್ಲಿ 2 ಅಂತ ಇದೆ, ಅನಿಲೀಡನ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಅನಿಮಲ್ ಕಿಂಗ್ಡಮಲ್ಲಿ ಬರ್ತಕ್ಕಂತಹ ಅನಿಲೀಡ ಅಂತಕ್ಕಂತಹ ಪ್ರಾಣಿ ವರ್ಗದಲ್ಲಿ ಮೋಸ್ಟ್ ಪ್ರಾಬಬಲಿ 2 ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತೆ. ಅದರಲ್ಲೂ ದಿ ಬೆಸ್ಟ್ ಎಕ್ಸಾಂಪಲ್ ನಮ್ಮ ರೈತನ ಮಿತ್ರ ಅಂತಲೇ ಕರಿತೀವಿ, ಅರ್ಥ್ವರ್ಮ್. ಈ ಅರ್ಥ್ವರ್ಮ್ ಎರೆಹುಳುವಿನಲ್ಲಿ ಕೇವಲ 2 ಕ್ರೋಮೋಸೋಮ್ಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ 48, ನಾನು ಇವಾಗಿನೂ ಮಾತಾಡಿದೆ, ಅತ್ಯಂತ ಬುದ್ಧಿವಂತ ಜೀವಿ ನೀವುಗಳೆಲ್ಲರೂ. ನಮಗೆ ಸ್ವಲ್ಪ ಹತ್ತಿರ ಆಗಿರೋದಂದರೆ 48, ಬಿಕಾಸ್ ನಮ್ಮಲ್ಲಿರ್ತಕ್ಕಂಥ ಕ್ರೋಮೋಸೋಮ್ಗಳು 46. ಸೊ 48 ಬಂದು ಗೊರಿಲ್ಲಾ, ಚಿಂಪಾಂಜಿ, ಅದರಲ್ಲಿ 48 ಇರುತ್ತೆ. ಮಂಗನಿಂದ ಮಾನವ ಅಂಥೇಳಿ ನಾವು ಜಸ್ಟ್ ರೀಕಾಲ್ ಮಾಡ್ಕೋಬೋದು. ನೆಕ್ಸ್ಟ್ 16 ಆನಿಯನ್ ಇರುತ್ತೆ. ಇನ್ನೊಂದು ಅಲ್ಲಿ 38 ಇದೆಯಲ್ಲ, ಅದನ್ನು 78 ಅಂತ ನೆನ್ಪಿಟ್ಕೊಳ್ಳಿ, ಬಿಕಾಸ್ ನಾಯಿಯಲ್ಲಿ ಇರ್ತಕ್ಕಂತಹ ಕ್ರೋಮೋಸೋಮ್ಗಳ ಸಂಖ್ಯೆ 78, ಬೆಕ್ಕಲ್ಲಿ 38. ಮಾವಿನ ಹಣ್ಣು ಅಂತ ನಾವೇನು ಕರಿತೀವಲ್ವಾ, ಸೊ ಮಾವಿನಲ್ಲಿ ಇರ್ತಕ್ಕಂತಹ ಕ್ರೋಮೋಸೋಮ್ಸ್ 40. ಸೊ ಇಷ್ಟು ಕೂಡ ನೆನ್ಪಿಟ್ಕೊಳ್ಳೇಬೇಕು, ಬಿಕಾಸ್
ಇಲ್ಲಿ ಈರುಳ್ಳಿ ಕೇಳಿದ್ದಾರೆ, ಮಾವಾದರೂ ಕೇಳಲಿ ಅಥವಾ ನಾಯಿದಾರು ಕೇಳಲಿ, ಬೆಕ್ಕಿಂದಾರು ಕೇಳಲಿ, ಅಥವಾ ಎರಡೇ ಕ್ರೋಮೋಸೋಮ್ ಎರೆಹುಳುವಿನದಾರು ಕೇಳಿ, ಇಷ್ಟು ಕೂಡ ನಮಗೆ ಮೋಸ್ಟ್ ಪ್ರಾಬಬಲ್ ಇಷ್ಟರೊಳಗೆ ಕೇಳ್ತಾರೆ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 16. ನೆಕ್ಸ್ಟ್ ಒನ್, ಹಂದಿ ಜ್ವರಕ್ಕೆ ಕಾರಣವಾದ ವೈರಸ್ H1N1. ಸೊ ಇದರಲ್ಲಿ H1N1 ಅಂದರೆ ಏನು? ಸೊ ಇದುವರೆಗೂ ಏನು ಕೇಳ್ತಿದ್ರು ಅಂತ ಹೇಳಿದ್ರೆ ಫ್ರೆಂಡ್ಸ್, ಹಂದಿ ಜ್ವರ ಯಾವುದರಿಂದ ಬರುತ್ತೆ, ಹಕ್ಕಿ ಜ್ವರ ಅದಕ್ಕೆ ಕಾರಣ ಆಗಿರ್ತಕ್ಕಂತಹ ವೈರಸ್ ಯಾವುದು ಅಂತ ಹಾಗೆಲ್ಲ ಕೇಳ್ತಿದ್ರು. ಬಟ್ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಕ್ವಶನ್ನು. ಸೊ H1N1 ಅಂತ ನಾವೇನು ಕರಿತಿದ್ವಿ ಹಂದಿ ಜ್ವರ ಅಂತ, ಸೊ ಅದರಲ್ಲಿ H1N1 ಅಂದರೆ ಏನು? ಅಲ್ಲಿ ಆಪ್ಷನ್ಸ್ ಈ ರೀತಿ ಇದೆ: ಹೀಮೋಗ್ಲುಟಾಮಿನ್, ನ್ಯೂರಾಮಿನಿಡೇಸ್, ನೆಕ್ಸ್ಟ್ ಹೀಮೋಗ್ಲುಟಾಮಿನ್, ನ್ಯೂರಾನ್ಸ್, ಹೀಮೋಗ್ಲೋಬಿಲಿನ್, ನ್ಯೂರಾಮಿನಿಡೇಸ್, ನೆಕ್ಸ್ಟ್ ಹೀಮೋಗ್ಲುಟಾನಿನ್, ನ್ಯೂರಾಮೈನ್ಸ್ ಅಂತ ಹೇಳಿದೆ. ಸೊ ಎಲ್ಲದೂ ಕೂಡ HN ಬಿಕಾಸ್ H1N1 ಅಂತ ಕೇಳಿರೋದ್ರಿಂದ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ, ಹೀಮೋಗ್ಲುಟಾನಿನ್ ನ್ಯೂರಾಮಿನಿಡೇಸ್ ಅಂತ ಹೇಳಿ ಕರಿತೀವಿ. ಅಂದರೆ ಗ್ಲುಟಾನಿನ್ ಅಂತ ಹೇಳಿದ್ರೆ ಹೀಮೋ ಅಂದ ತಕ್ಷಣ ನಮಗೆ ನೆನಪಾಗುತ್ತೆ ಹೀಮೋಗ್ಲೋಬಿನ್. ಸೊ ಹೀಮೋಗ್ಲೋಬಿನ್ ಅಂದ ತಕ್ಷಣನೇ ನೆನಪಾಗೋದು RBC ಅಂದ ತಕ್ಷಣ ನೆನಪಾಗೋದು ಅದರ ಲೈಫ್ ಸ್ಪ್ಯಾನ್ 100 to 120 ಡೇಸ್, 100ರಿಂದ 120 ದಿನಗಳವರೆಗೆ ಅದರ ಜೀವಿತಾವಧಿ ಇರುತ್ತೆ. 1 ಕ್ಯೂಬಿಕ್ ಮಿಲಿಮೀಟ್ರಲ್ಲಿ RBC ಸೆಲ್ಸ್ ಎಷ್ಟು ಪ್ರೆಸೆಂಟ್ ಇರುತ್ತೆ ಪಕ್ಕಾ ಕೇಳ್ತಾರೆ, 4.5 to 5.6 ಮಿಲಿಯನ್ಸ್ ಅಂತ ಹೇಳಿ. ಅಂದರೆ ಇದರ ಒಂದು ಕೊರತೆಯಿಂದ, RBC ಕೊರತೆಯಿಂದ ಬರ್ತಕ್ಕಂತಹ ರೋಗದ ಹೆಸರು ಗೊತ್ತಿರುತ್ತೆ ನಿಮಗೆ, ಅನೀಮಿಯಾ. ಸೊ ವೈಟ್ ಬ್ಲಡ್ ಸೆಲ್ಸ್ ಇನ್ ರಿಲೇಟೆಡ್ ಟು ದಟ್ ಒನ್, ವೈಟ್ ಬ್ಲಡ್ ಸೆಲ್ಸು ಕಡಿಮೆ ಆದರೆ ಅಲ್ಲ, ಜಾಸ್ತಿ ಆದರೆ ಬರೋ ರೋಗದ ಹೆಸರು ಲುಕೇಮಿಯಾ. ಸೊ ಇಷ್ಟು ಹೀಮೋಗ್ಲೋಬಿನ್ ಅಂದ ತಕ್ಷಣ ರಕ್ತಕ್ಕೆ ಸಂಬಂಧಿಸಿದಂತೆ ಅದರ ಲೈಫ್ ಸ್ಪ್ಯಾನ್, ಅದರ ರೋಗಗಳು, ಅದರ ಜೀವಿತಾವಧಿ 1 ಕ್ಯೂಬಿಕ್ ಮಿಲಿಮೀಟ್ರಲ್ಲಿ ಎಷ್ಟಿರುತ್ತೆ, ಇಷ್ಟು ಕೂಡ ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ಕೊಂಡ್ರೆ ನಮಗೆ ನೆಕ್ಸ್ಟ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಸೊ ದ ನೆಕ್ಸ್ಟ್ ಒನ್, ಕುದುರೆಯ ವೈಜ್ಞಾನಿಕ ಹೆಸರು, ಸೈಂಟಿಫಿಕ್ ನೇಮ್ ಆಫ್ ದಿ ಹಾರ್ಸ್ನ ಸೈಂಟಿಫಿಕ್ ನೇಮ್ ಏನು? ಅಲ್ಲಿದೆ ಕುಕುಮೀಸ್ ಸಟೈವಸ್, ಕೋರಿಯಾಂಡ್ರಮ್ ಸಟೈವಸ್, ಈಕ್ವಸ್ ಕಬಾಲಸ್, ಪ್ಯಾಂಥೆರಾ ಲಿಯೋ ಅಂಥೇಳಿ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಈಕ್ವಸ್ ಕಬಾಲಸ್. ಅಂದರೆ ಕುದುರೆಯ ವೈಜ್ಞಾನಿಕ ಹೆಸರು ಈಕ್ವಸ್ ಕಬಾಲಸ್. ವಾಟ್ ಅಬೌಟ್ ಅದರ್ 3 ಅಂತ ನೋಡೋದಾದರೆ ಕುಕುಮೀಸ್ ಸಟೈವಸ್, ಸ್ವಲ್ಪ ಇಲ್ಲಿ ನಮಗೆ ಹಿಂಟ್ ಸಿಗ್ತಾ ಇದೆ, ಕುಕುಮೀಸ್ ಕುಕುಂಬರ್ ಸೌತೆಕಾಯಿ. ಸೊ ಅದರ ಒಂದು ಸೈಂಟಿಫಿಕ್ ನೇಮ್. ನೆಕ್ಸ್ಟ್ ಒನ್, ಕೋರಿಯಾಂಡ್ರಮ್ ಸಟೈವಮ್, ಕೋರಿಯಾಂಡರ್ ಲೀವ್ಸ್ ಅಂತ ಕೇಳಿರ್ತೀರಾ. ಈಗಂತೂ ಕರೋನಾ ಬಂದಾಗಿಂದ ನೋಡ್ಬೇಕು ನೀವು, ಮೆಣಸಿನಕಾಳು ಕಷಾಯ ಕುಡೀರಿ, ಅದು ಕುಡೀರಿ, ಇದು ಕುಡೀರಿ, ಅಂದರೆ ಅರ್ಶಿನದ ಕಷಾಯ ಮಾಡ್ಕೊಂಡು ಕುಡೀರಿ ಅಂತೆಲ್ಲ ಹೇಳ್ತಿರ್ತಾರೆ. ನೆಕ್ಸ್ಟು ಈ ತುಳಸಿ ಎಲೆ, ನೆಕ್ಸ್ಟ್ ಈ ಥರ ಎಲ್ಲ ವೈಜ್ಞಾನಿಕವಾಗಿ ಮನೆ ಮದ್ದು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ತಿದ್ದಾರೆ. ಇಲ್ಲಿ ಕೋರಿಯಾಂಡರ್ ಲೀವ್ಸ್ ಅಂದ ತಕ್ಷಣ ನೆನಪಾಗಬೇಕು ನಮಗೆ ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪು ಅಂತ ನಾವೇನು ಕರಿತೀವಿ, ಕೊತ್ತಂಬರಿ ಗಿಡದ ಒಂದು ಸೈಂಟಿಫಿಕ್ ನೇಮ್ ಬಂದು ಕೋರಿಯಾಂಡ್ರಮ್ ಸಟೈವಮ್. ಈಕ್ವಸ್ ಕಬಾಲಸ್ ಗೊತ್ತಾಯಿತು, ಕುದುರೆ. ನೆಕ್ಸ್ಟು ಪ್ಯಾಂಥೆರಾ ಲಿಯೋ ಅಂದ ತಕ್ಷಣ ಸ್ವಲ್ಪ ಹಿಂಟ್ ಸಿಗ್ತಾ ಇದೆ ಅಲ್ಲಿ, ಲಯನ್. ಸೊ ಸಿಂಹದ ವೈಜ್ಞಾನಿಕ ಹೆಸರು. ನೆಕ್ಸ್ಟ್ ಪ್ಯಾಂಥೆರಾ ಟೈಗ್ರಿಸ್, ನಾವು ಇವಾಗಿನೂ ಜಸ್ಟ್ ಓದ್ಕೋತಾ ಬಂದಿದ್ದೀವಿ ಮ್ಯಾಗ್ಝಿನ್ಗಳಲ್ಲಾಗಿರ್ಬೋದು, ನ್ಯೂಸ್ ಪೇಪರಲ್ಲೆಲ್ಲ, ಹುಲಿ ಗಣತಿ ಬಗ್ಗೆ, ಹುಲಿ ದಿನಾಚರಣೆ ಬಗ್ಗೆ. ಹುಲಿ ದಿನಾಚರಣೆಯನ್ನು ಯಾವಾಗ ಆಚರಿಸ್ತೀವಿ ಅಂತ ಹೇಳಿದ್ರೆ ಜುಲೈ 29. ಸೊ ಹುಲಿ ಗಣತಿ ನಡೆಯೋದು 4 ಇಯರ್ಸಿಗೆ ಒಂದ್ಸಲ. ಸೊ ಈಗ ಆಲ್ರೆಡಿ 2018 ಎಷ್ಟು ಕೌಂಟ್ ಆಗಿದೆ ಅಂತ ಹೇಳಿದ್ರೆ 2967. ಅಂದರೆ ನಮ್ಮ ಭಾರತದಲ್ಲಿ ಒಟ್ಟಾರೆ ಹುಲಿ ಗಣತಿ ಮಾಡಿದಾಗ ಅದರಲ್ಲಿ ಸಿಕ್ಕಂಥದ್ದು 2967 ಅಂತಲೇ ಕರಿತೀವಿ. 2967 ಹುಲಿಗಳು ಇದೆ ಅಂತ ಹೇಳಿ ರಿಪೋರ್ಟ್ ಬಂದಿದೆ. ಸೊ ದ ನೆಕ್ಸ್ಟ್ ಹುಲಿ ಗಣತಿ ನಡೆಯೋದು 2022, ಅಂದರೆ 4 ಇಯರ್ಸಿಗೆ ಒಂದ್ಸಲ ನಡೀತಾ ಇರುತ್ತೆ. ಸೊ ಪ್ಯಾಂಥೆರಾ ಲಿಯೋ ಆಯಿತು, ಪ್ಯಾಂಥೆರಾ ಟೈಗ್ರಿಸ್ ಹುಲಿ ಸೈಂಟಿಫಿಕ್ ನೇಮು. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರೆಂಡ್ಸ್ ಈಕ್ವಸ್ ಕಬಾಲಸ್. ನೆಕ್ಸ್ಟ್ ಒನ್, ಬಂಡೆಗಳ ಮೇಲೆ ಬೆಳೆಯುವ ಸಸ್ಯಗಳಿಗೆ, ಅಂದರೆ ಬಂಡೆಗಳ ಮೇಲೆ ಬೆಳೀತಕ್ಕಂತಹ ಸಸ್ಯಗಳಿಗೆ ಏನಂತ ಕರೀತಾರೆ? ಅಲ್ಲಿದೆ ಲಿಥೋಫೈಟ್ಸ್, ಸ್ಯಾಮೋಫೈಟ್ಸ್, ಕ್ಸಿರೋಫೈಟ್ ಮತ್ತು ಹ್ಯಾಲೋಫೈಟ್ಸ್ ಅಂತ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ, ಲಿಥೋಫೈಟ್ಸ್. ಲಿಥೋಸ್ಪಿಯರ್ ಅಂತ ನಾವೇನು ಜಿಯೋಗ್ರಫಿನಲ್ಲಿ ಓದ್ತೀವಿ, ಶಿಲಾಗೋಳ ಅಂಥೇಳಿ. ಶಿಲೆ ಅಂದರೆ ಬಂಡೆ. ಸೊ ಬಂಡೆಗಳ ಮೇಲೆ ಬೆಳೀತಕ್ಕಂಥ ಸಸ್ಯಗಳಿಗೆ ಲಿಥೋಫೈಟ್ಸ್. ಫೈಟಾ ಅಂದರೆ ಸಸ್ಯ.
ಫೈಟ್ಸ್, ಲೀಥೋ ಬಂಡೆಗಳ ಮೇಲೆ ಬೆಳೀತಕ್ಕಂತಹ ಸಸ್ಯಗಳ ಗುಂಪಿಗೆ ನಾವು ಲೀಥೋಫೈಟ್ಸ್ ಅಂತ ಹೇಳಿ ಕರಿತೀವಿ. ಈಸಿಯಾಗಿ ಗ್ಲಾನ್ಸ್ ಮಾಡ್ಕೋಬೋದು. ಸ್ವಲ್ಪ ನಾವು 4 ಆಪ್ಷನನ್ನು ಗಮನಿಸೋದಾದರೆ ನೆಕ್ಸ್ಟ್ ಬರ್ತಾ ಇದೆ ಸ್ಯಾಮೋಫೈಟ್ಸ್. ಸ್ಯಾಮೋಫೈಟ್ಸ್ ಅಂತ ಹೇಳಿದ್ರೆ ಸ್ಯಾಂಡ್ ಬೈಂಡರ್ಸ್ ಅಂತ ಹೇಳಿ ಕರಿತೀವಿ. ಇವಾಗ ನಾವು ಬೀಚ್ ಸೈಡ್ ಹೋದಾಗ ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಸಣ್ಣ 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 ಸಸಿಗಳು ಗುಂಪಾಗಿ ಬೆಳೆದಿರುತ್ತೆ. ಸೊ ಅಂತಹಕ್ಕೆ ನಾವು ಸ್ಯಾಂಡ್ ಬೈಂಡರ್ಸ್ ಅಂತ ಹೇಳಿ, ಅಂದರೆ ಹುಲ್ಲಿನ ರೀತಿಯಲ್ಲಿ ಬೆಳೆದಿರುತ್ತವು. ಜಾಸ್ತಿ ದಿನ ಅಂದರೆ ವೀಡ್ಸ್ ಅಂತ ಕಳೆ ರೀತಿಯಲ್ಲಿ ಇರುತ್ತೆ. ಸೊ ಜಾಸ್ತಿ ದಿನ ಆದರೂ ಲೈಫ್ ಸ್ಪ್ಯಾನ್ ಇರಲ್ಲ. ಸ್ಯಾಮೋ ಅಂದರೆ ಸ್ಯಾಂಡ್ ಬೈಂಡರ್ಸ್ ಅಂತ ನೆನ್ಪಿಟ್ಕೋಬೇಕು. ಅಂದರೆ ಅದನ್ನು ಪೆಟ್ ನೇಮ್ ನಾವು ಹೆಂಗೆ ಕರಿತೀವಲ್ವಾ, ನಾವು ಸಾಕು ಪ್ರಾಣಿಗಳಾಗಿರ್ಬೋದು ಅಥವಾ ನಮಗೆ ನಮ್ಮ ಫ್ರೆಂಡ್ಸಿಗೆ ಇಟ್ಟಿರ್ತೀವಿ, ಅದೇ ಥರ ಸ್ಯಾಮೋಫೈಟ್ಸ್ಗೆ ಪೆಟ್ ನೇಮ್ ಬಂದು ಸ್ಯಾಂಡ್ ಬೈಂಡರ್ಸ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಒನ್ ಕ್ಸೀರೋಫೈಟ್ಸ್. ಕ್ಸೀರೋಪ್ಥಾಲ್ಮಿಯಾ ನಾವು ಹೇಳಿದ್ವಿ, ಡಿಸ್ಕಸ್ ಮಾಡಿದ್ವಿ ಸೆನ್ಸ್ ಆರ್ಗನ್ಸ್ ಕ್ಲಾಸಲ್ಲಿ. ಕ್ಸೀರೋಸಿಸ್ ಕಣ್ಣು ಡ್ರೈ ಆಗೋದು, ಕ್ಸೀರೋಪ್ಥಾಲ್ಮಿಯಾ ಕಣ್ಣೀರು ಉತ್ಪತ್ತಿ ಆಗದೇ ಕಣ್ಣೀರು ಉತ್ಪತ್ತಿ ಮಾಡೋದಕ್ಕೆ ಆ ವ್ಯಕ್ತಿಗೆ ಆಗ್ತಾ ಇರಲ್ಲ, ಬಿಕಾಸ್ ಅವನಲ್ಲಿ ಲ್ಯಾಕ್ಮರಿ ಗ್ಲ್ಯಾಂಡ್ಸು ಚೆನ್ನಾಗಿ ವರ್ಕ್ ಮಾಡ್ತಿರಲ್ಲ, ಅಶ್ರು ಗ್ರಂಥಿಗಳು. ಸೊ ಕ್ಸೀರೋ ಅಂದ ತಕ್ಷಣ ಇಷ್ಟು ನೆನಪಿಗೆ ಬಂದ್ಬಿಡತ್ತೆ. ಬಟ್ ನಾವು ಮಾತಾಡ್ತಿರೋದು ಫೈಟ್ ಅಂದರೆ ಸಸ್ಯಗಳಿಗನ ಕುರಿತು. ಕ್ಸೀರೋಫೈಟ್ ಅಂತ ಹೇಳಿದ್ರೆ ನೀರು ಇಲ್ಲದೆ ಇರತಕ್ಕಂತಹ, ನೀರಿನ ಅವೈಲಬಿಲಿಟಿ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂತಹ ಸಸ್ಯಗಳು. ದಟ್ ಮೀನ್ಸ್ ಮರುಭೂಮಿ ಸಸ್ಯಗಳು. ಸೊ ಈ ಮರುಭೂಮಿ ಸಸ್ಯಗಳು, ಡೆಸರ್ಟ್ ಲ್ಯಾಂಡಲ್ಲಿ ಬೆಳೀತಕ್ಕಂತಹ ಸಸ್ಯಗಳಿಗೆ ಕ್ಸೀರೋಫೈಟ್ಸ್ ಅಂತ ಕರಿತೀವಿ. ಸೊ ಡೆಸರ್ಟ್ ಲ್ಯಾಂಡ್ ಅಂದ ತಕ್ಷಣವೇ ನಮಗೆ ನೆನಪಾಗೋದು ಏನಪ್ಪ ಅಂತ ಹೇಳಿದ್ರೆ ಕ್ಯಾಕ್ಟಸ್, ಪಾಪಸ್ ಕಳ್ಳಿ ಅಂತ ನಾವೇನು ಕರಿತೀವಿ, ಅದು ಖರ್ಜೂರದ ಗಿಡಗಳು. ಇಷ್ಟು ಕೂಡ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಒನ್ ಹ್ಯಾಲೋಫೈಟ್ಸ್. ಹ್ಯಾಲೋಫೈಟ್ಸ್ ಅಂತ ಹೇಳಿದ್ರೆ ಮರ ಇರುತ್ತೆ, ಮರದ ರೆಂಬೆ ಕೊಂಬೆಗಳಿರುತ್ತೆ, ಅದ್ರ ಮೇಲೆ ಏನಾಗಿರುತ್ತೆ ಕೆಲವೊಂದು ಸಸ್ಯಗಳು ಬಳ್ಳಿಗಳು ಬೆಳ್ಕೊಂಡಿರುತ್ತೆ, ಅದಕ್ಕೆ ನಾವು ಹ್ಯಾಲೋಫೈಟ್ಸ್ ಅಂತೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ಬಂಡೆಗಳ ಮೇಲೆ ಬೆಳೆಯುವ ಸಸ್ಯಗಳು, ಅಂದರೆ ಪ್ರಶ್ನೆಗೆ ಸರಿಯಾದ ಉತ್ತರ ಲೀಥೋಫೈಟ್ಸ್. ವಿಟಮಿನ್ B12ನ ರಾಸಾಯನಿಕ ಹೆಸರು ಅಲ್ಲಿದೆ ಪಿರಿಡಾಕ್ಸಿನ್, ಬಯೋಟಿನ್, ಸೈನೋಕೊಬಾಲ್ಮಿನ್, ಫೋಲಿಕ್ ಆಮ್ಲ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸೈನೋಕೊಬಾಲ್ಮಿನ್. ವಿಟಮಿನ್ B12 ಅಲ್ಲಿ ನಮಗೆ ನೆನಪಿರತ್ತೆ, ಎ ಕೇಳ್ಬೋದು, ವಿಟಮಿನ್ ಬಿ ಕೇಳ್ಬೋದು, ಸಿ ಕೇಳ್ಬೋದು, ADEK ಇದ್ರ ಸೈಂಟಿಫಿಕ್ ನೇಮ್ ಕೇಳ್ಬೋದು ಅಂತ. ಬಟ್ ವೆರಿ 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 ಇಂಪಾರ್ಟೆಂಟ್ B6, B7, B5, B12 ಇದಷ್ಟು ಕೂಡ, ಅಂದರೆ B9 ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಟುಕೊಳ್ಳೇಬೇಕು. ನಮ್ಮ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೈನೋಕೊಬಾಲ್ಮಿನ್. ನೆಕ್ಸ್ಟ್ ನೋಡೋದಾದರೆ ಪಿರಿಡಾಕ್ಸಿನ್, ವಿಟಮಿನ್ B6ನ ಸೈಂಟಿಫಿಕ್ ನೇಮ್. ನೆಕ್ಸ್ಟ್ B7ನ ಸೈಂಟಿಫಿಕ್ ನೇಮ್ ಬಯೋಟಿನ್ ಅಂತ ಹೇಳಿ ಕರಿತೀವಿ. B9 ಫೋಲಿಕ್ ಆ್ಯಸಿಡ್, ಫೋಲಿಕ್ ಆಮ್ಲ. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರುತ್ತೆ ಬಯೋಗೂ ಮತ್ತು ಕೆಮಿಸ್ಟ್ರಿಗೂ, ಬಿಕಾಸ್ ಫಾರ್ಮಿಕ್ ಆಮ್ಲ ಓದ್ತೀವಿ ನಾವು ಕೆಮಿಸ್ಟ್ರಿನಲ್ಲಿ. ಫಾರ್ಮಿಕ್ ಆಮ್ಲ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಇರುವೆ, ಗೊದ್ದ ಮತ್ತು ಜೇನುನೊಣ, ಅದು ಕಚ್ಚಿದಾಗ ಫುಲ್ ನಮಗೆ ಉರಿಯ ಒಂದು ಅನುಭವ ಆಗ್ತಿರುತ್ತೆ. ಸ್ಕಿನ್ ಫುಲ್ ಪೀಲ್ ಮಾಡ್ಕೋತಾ ಇರ್ತೀವಿ, ಅಷ್ಟು ಎಲ್ಲಿ ಕಚ್ಚಿರುತ್ತೆ ಅಲ್ಲೆಲ್ಲ ಉರಿ ಬರ್ತಾ ಇರುತ್ತೆ. ಆ ಒಂದು ಕೀಟಗಳು ಬಿಡುಗಡೆ ಮಾಡ್ತಕ್ಕಂಥ ಆಮ್ಲ ಫಾರ್ಮಿಕ್ ಆಮ್ಲ. ಬಟ್ ನಮ್ಮ ಬಯಾಲಜಿನಲ್ಲಿ ಫೋಲಿಕ್ ಆಮ್ಲ ನೆನ್ಪಿಟ್ಕೋಬೇಕು ನಾವು, ವಿಟಮಿನ್ B9. ಒನ್ಸ್ ಅಗೇನ್ ಐ ರಿಪೀಟ್ ದಿಸ್ ಒನ್: ಪಿರಿಡಾಕ್ಸಿನ್ B6, ಬಯೋಟಿನ್ B7, ಸೈನೋಕೊಬಾಲ್ಮಿನ್ B12, ಫೋಲಿಕ್ ಆಮ್ಲ B9. ಸೊ ದ ರೈಟ್ ಆನ್ಸರ್ ಈಸ್ ಸೈನೋಕೊಬಾಲ್ಮಿನ್. ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಯಾವುದು ಸ್ಯಾಂಜಿವೋರ್ಸ್ಗಳಿಗೆ ಉದಾಹರಣೆ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಾಂಪಲ್ ಫಾರ್ ಸ್ಯಾಂಜಿವೋರ್ಸ್? ಅಲ್ಲಿ ನಾವೀಗ ಅಂದ್ಕೊಂಡಿರ್ತೀವಿ ಬೋತ್ ವರ್ಷನಲ್ಲಿರುತ್ತೆ ನಾವು ಆ್ಯಸ್ ಎ ಕಾಂಪಿಟೇಟರ್ ಹೋದಾಗ ಎಕ್ಸಾಮಿಗೆ ಅಂತ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಪ್ರಶ್ನೆ ಅಂತ ಹೇಳಿದ್ರೆ, ಚೆನ್ನಾಗಿದೆ ಇನ್ ದ ಸೆನ್ಸ್ ಕೆಲವೊಂದು ಸಲ ಟ್ರಾನ್ಸ್ಲೇಟ್ ಮಾಡಿಕೊಡ್ತಾರೆ, ಕೆಲವೊಂದು ಸಲ ಡೈರೆಕ್ಟಾಗಿ ಕೊಟ್ಬಿಡ್ತಾರೆ. ಇಲ್ಲೇ ನೋಡ್ಬೋದು ನಾವು ಸ್ಯಾಂಜಿವೋರ್ಸ್ ಹ್ಯಾಸ್ ಇಟ್ ಈಸ್. ನಾವೆಂಗೆ ಟೆಕ್ಸ್ಟ್ ಮೆಸೇಜ್ ಊಟ ಆಯಿತಾ ಅಂತ ಇಂಗ್ಲೀಷಲ್ಲಿ ಬರಿತೀವಿ, ಇಲ್ಲೂ ಕೂಡ ಹ್ಯಾಸ್ ಇಟ್ ಈಸ್ ಇಂಗ್ಲೀಷಲ್ಲಿ ಇರೋದನ್ನು ಸ್ಯಾಂಜಿವೋರ್ಸ್ ಅಂತ ಕೊಟ್ಟಿದ್ದಾರೆ. ಬಹುಶಃ ಇದನ್ನು ಕನ್ನಡದಲ್ಲಿ ಕೊಟ್ಟಿದ್ದರೆ ತಕ್ಷಣ ನಮಗೆ ಗೊತ್ತಾಗ್ತಿತ್ತು. ಅದರ್ವೈಸ್ ಸ್ಯಾಂಜಿವೋರ್ಸ್ ಅಂದರೆ ಓದ್ಕೊಂಡಿರ್ತೀವಿ ಸ್ಟಡಿ ಆಫ್ ದಿಸ್ ಒನ್ ಅಂತ, ಹಾಗಿದ್ರೂ ನೆನಪಾಗುತ್ತೆ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಲೀಚ್, ಜಿಗಣೆ ಅಂತ ನಾವೇನು ಕರಿತೀವಲ್ವಾ. ಸೊ ಜಿಗಣೆಗೆ ನಾವು ಸ್ಯಾಂಜಿವೋರ್ಸ್ ಅಂತ ಕರಿತೀವಿ. ಏನಿದು ಸ್ಯಾಂಜಿವೋರ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ರಕ್ತ ಹೀರುಕಗಳು ಅಂತ ಕರಿತೀವಿ ಫ್ರೆಂಡ್ಸ್. ಅಲ್ಲಿ ನಮಗೆ ಕನ್ನಡ ಮೀನಿಂಗ್ ಗೊತ್ತಿದ್ರೆ ಖಂಡಿತ ಹೋಗಿ ಆಪ್ಷನ್ ಎ ಟಿಕ್ ಮಾಡ್ತೀವಿ. ಅಂದರೆ ರಕ್ತವನ್ನು
ಈಗ ಜಿಗಣೆ ಅಂದರೆ ಏನು, ಕೆಲವೊಂದು ಸಲ ಹೇಳ್ತಿರ್ತೀವಿ, ಜಾಸ್ತಿ ತಲೆ ತಿಂತಿರ್ತಾರೆ, ಯಾರು ತಲೆ ತಿಂದರು ಅಂತ ಹೇಳಿದ್ರೆ ಜಿಗಣೆ ಇದ್ದಂಗೆ ಇದ್ದಾನೆ ಮರಿ ಅವನು ಅಂತೇಳಿ. ಅಂದರೆ ರಕ್ತವನ್ನು ಹೀರಿಕೊಂಡು ತಮ್ಮ ಒಂದು ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇರ್ತಕ್ಕಂತಹ ಜೀವಿಗಳು. ಅದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿರೋದು ಪ್ರಶ್ನೆ, ಜಿಗಣೆ. ನೆಕ್ಸ್ಟು ಗಿಳಿ. ಹಾಗಿದ್ರೆ ಇವಕ್ಕೇನಂತ ಕರೀತಾರೆ ಅಂದರೆ ಇವನ್ನ ಕನ್ನಡದಲ್ಲಿ ಫಲಾಹಾರಿಗಳು, ಫ್ರೂಟಿವೋರ್ಸ್ ಅಂತ ಹೇಳಿ ಕರೀತಾರೆ. ಯಾರಿಗೆ ಗೊತ್ತು ಫಲಾಹಾರಿಗಳು ಅಂತ ಅಂದರೆ ಬರಿಬೋದೇನೋ, ಫ್ರೂಟಿವೋರ್ಸ್. ಈಗ ಸ್ಯಾಂಜಿವೋರ್ಸ್ ಹೆಂಗೆ ಕೊಟ್ಟಿದ್ದಾರೆ ಹಾಗೆ ಫ್ರಿಜಿವೋರ್ಸ್ ಅಂತ ಕೊಡ್ಬೋದು. ಅಂದರೆ ಫ್ರಿಜಿವೋರ್ಸ್ ಅಂದರೆ ಫ್ರೂಟ್ ಆ್ಯಡ್ ಆಗಿರುತ್ತೆ ಅಲ್ಲಿ, ಫ್ರೂಜಿವೋರ್ಸ್ ಅಂತ ಹೇಳಿ. ಫ್ರೂಜಿವೋರ್ಸ್ ಅಂತ ಹೇಳಿದ್ರೆ ಉದಾಹರಣೆ ಬಂದು ಗಿಳಿ. ನೆಕ್ಸ್ಟು ಡೆಡ್ ಈಟರ್ಸ್ ಅಂತ ಕರಿತೀವಿ, ಸತ್ತ ಒಂದು ಜೀವಿಯ ದೇಹದ ಮಾಂಸವನ್ನು ತಿಂದು ಬದುಕ್ತಾ ಇರತಕ್ಕಂಥ ಜೀವಿಗಳು, ಡೆಡ್ ಈಟರ್ಸ್. ಈಗಲ್ ಅಥವಾ ಹದ್ದು ಅಂತ ಕರಿತೀವಿ. ನೆಕ್ಸ್ಟು ಡ್ರಾಸೆರ ಯಾರಿಗೆ ಗೊತ್ತಿರಲ್ಲ, ಡ್ರಾಸೆರ ಅಂದ ತಕ್ಷಣ ನೆನಪಾಗೋದು ಇನ್ನೊಂದು ಪಿಕ್ಚರ್ ಪ್ಲ್ಯಾಂಟ್, ನೆಪೆಂಥಿಸ್. ದಟ್ ಮೀನ್ಸ್ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ ಅಂತೇಳಿ ಕರಿತೀವಿ, ಕೀಟಾಹಾರಿ ಸಸ್ಯಗಳು. 6th ಸ್ಟ್ಯಾಂಡರ್ಡಿಂದನೂ ಓದ್ಕೊಂಬಂದಿರ್ತೀವಿ ಇವನ್ನೆಲ್ಲವೂ, ಬಟ್ ಈಗ ರೀಕಾಲ್ ಮಾಡೋಕ್ಕಾಗ್ತಿರಲ್ಲ ನಮಗೆ. ಇದು ಆ್ಯಕ್ಚುಲಿ 6th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲೇ ಇದೆ. ಅಂದರೆ ಫ್ರಿಜಿವೋರ್ಸ್ ಫಲಾಹಾರಿಗಳು, ನೆಕ್ಸ್ಟು ರಕ್ತಹೀರುಕಗಳು, ನೆಕ್ಸ್ಟು ಡ್ರಾಸೆರಾ ನೆಪಂಥಿಸ್ ಇವುಗಳ ಬಗ್ಗೆ 10th ಸ್ಟ್ಯಾಂಡರ್ಡಲ್ಲಿ ಇನ್ ಡೀಟೇಲಾಗಿ ಕೊಟ್ಟಿದ್ದಾರೆ, 10th PUನಲ್ಲಿ. ಬಟ್ ಇಷ್ಟು ಗೊತ್ತಿರಬೇಕು ನಮಗೆ, ಯಾವ ಒಂದು ಗುಂಪಿಗೆ ಯಾವ ಒಂದು ಜೀವಿಗಳು, ಯಾವ ಒಂದು ಸಸ್ಯಗಳು ಎಕ್ಸಾಂಪಲ್ ಅಂಥೇಳಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಲೀಚ್. ನೆಕ್ಸ್ಟ್ ಒನ್, ಪರಾಗಸ್ಪರ್ಶ ಕ್ರಿಯೆಯು ಪಕ್ಷಿಗಳ ಸಹಾಯದಿಂದ ನಡೆಯುವುದನ್ನು ಹೀಗೆನ್ನುವರು. ಅಂದರೆ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳಿದ್ರೆ ನೆನ್ಪು ಮಾಡ್ಕೋಬೇಕು ಫ್ರೆಂಡ್ಸ್, ಫ್ಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ಗಂಡು ಸಂತಾನೋತ್ಪತ್ತಿ ಭಾಗ ಇದು ಕೇಸರ ಮಂಡಲ ಅಂತಲೇ ಕರಿತೀವಿ. ಸೊ ಹೆಣ್ಣು ಸಂತಾನೋತ್ಪತ್ತಿ ಭಾಗ ಅಂಡಾಶಯ, ಶಲಾಕನಳಿಕೆ. ಸೊ ಅಲ್ಲೇನಾಗುತ್ತೆ, ಪರಾಗಸ್ಪರ್ಶ ಕ್ರಿಯೆ ನಡಿಬೇಕು ಅಂತ ಹೇಳಿದ್ರೆ ಆ ಒಂದು ಕೇಸರ ಮಂಡಲ ನೀವು ಮೈಂಡಿಗೆ ತಂದ್ಕೋಬೇಕು, ಹೈಬಿಸ್ಕಸ್ ಫ್ಲವರ್ನ. ಅಂದರೆ ದಾಸವಾಳದ ಹೂವನ್ನ ನೀವು ನೆನಪಿಗೆ ತಗೊಂಡ್ರೆ ಮೇಲ್ಗಡೆ ಕೇಸರ ಮಂಡಲ ಬಂದು ಕೆಳಗಡೆ ಸ್ಟೈಲ್, ಅಂದರೆ ಶಲಾಕನಳಿಕೆ ಮೂಲಕ ಆ ಕೇಸರ ಮಂಡಲದಲ್ಲಿರ್ತಕ್ಕಂಥ ಪರಾಗ ರೇಣುಗಳು ಏನಾಗಬೇಕು, ಓವರಿಗೆ ಬಂದು ತಲುಪಬೇಕು. ಆವಾಗ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ, ಅನದರ್ ಹೈಬಿಸ್ಕಸ್ ಪ್ಲ್ಯಾಂಟ್ ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಿಂಗಾಗಬೇಕು ಅಂದರೆ ಇದ್ದಕ್ಕಿದ್ದಂಗೆ ತಥಾಸ್ತು ಅಂತೇಳಿ ದೇವರು ಏನೋ ವರ ಕೊಟ್ಟಿದ್ದಾನೆ ಅಂತ ಏನೋ ಒಂದು ಮ್ಯಾಜಿಕ್ ಅಥವಾ ಪವಾಡ ನಡೆಯಲ್ಲ, ಅಲ್ಲಿ ಕೆಲವು ಮಾಧ್ಯಮಗಳು ಹೆಲ್ಪ್ ಮಾಡತ್ತೆ. ಸೊ ಆ ಮಾಧ್ಯಮಗಳಲ್ಲಿ ಯಾವ ಒಂದು ಗುಂಪು ಈ ಪರಾಗಸ್ಪರ್ಶ ಕ್ರಿಯೆಗೆ ಹೆಲ್ಪ್ ಮಾಡತ್ತೆ ಅಂತ ಹೇಳಿದ್ರೆ ಪಕ್ಷಿಗಳ ಸಹಾಯದಿಂದ ಈ ಪಾಲಿನೇಷನ್ ಪ್ರೊಸೆಸ್ಸು ನಡೆಯುತ್ತೆ. ಸೊ ಪಾಲಿನೇಷನ್ ಅಲ್ಲೊಂದು ಸ್ವಲ್ಪ ಪಿ ಮೇಲ್ಗಡೆ ಬಂದ್ಬಿಟ್ಟಿದೆ. ಸೊ ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶ ಕ್ರಿಯೆ. ಪಕ್ಷಿಗಳ ಸಹಾಯದಿಂದ ಈ ರೀತಿಯ ಪರಾಗಸ್ಪರ್ಶ ಕ್ರಿಯೆ ನಡೆದರೆ ಏನಂತಾರೆ ಅನ್ನೋದೇ ಪ್ರಶ್ನೆ. ಆರ್ನಿಥೋಫಿಲಿ, ಹೈಡ್ರೋಫಿಲಿ, ಜೂಫಿಲಿ, ಕೈರಾಪ್ಟ್ರೋಫಿಲಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ನಿಥೋಫಿಲಿ. ಬಿಕಾಸ್ ಪಕ್ಷಿಗಳ ಅಧ್ಯಯನಕ್ಕೆ ಇಲ್ಲಿ ನಾವು ಫಸ್ಟಿಂದ ನೋಡೋದಾದರೆ ಕ್ವಶನನ್ನು 4 ಆಪ್ಷನಿಗೂ ಒಂದೊಂದು ಕ್ವಶನ್ ಕೇಳಿದ್ದಾರೆ ಪ್ರತಿ ಎಕ್ಸಾಮಲ್ಲೂ. ದಟ್ಸ್ ವೈ ನಾವು ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡಲೇಬೇಕು. ಆರ್ನಿಥಾಲಜಿ ಅಂದರೆ ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ, ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಬರ್ಡ್ಸ್. ಅಂದರೆ ಪಕ್ಷಿಗಳ ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಒಂದು ಬ್ರಾಂಚ್ ಅಥವಾ ಶಾಖೆಗೆ ಆರ್ನಿಥಾಲಜಿ ಅಂತ ಕರಿತೀವಿ. ಸೊ ಆರ್ನಿಥಾಲಜಿ ನೆನಪಿದ್ರೆ ಆರ್ನಿಥೋಫಿಲಿ ನೆನಪಿರುತ್ತೆ. ನೆಕ್ಸ್ಟ್ ಹೈಡ್ರೋಫಿಲಿ ಅಂದರೆ ಅಲ್ಲಿ ವಾಟರ್ ಒಂದು ಮೀಡಿಯಾ ಆಗಿರುತ್ತೆ. ಈಗ ಲೋಟಸ್ ಏನಾಗುತ್ತೆ ಅಂತ ಹೇಳಿದ್ರೆ ವಾಟರ್ ಮೀಡಿಯಾನಲ್ಲಿರುತ್ತೆ. ಸೊ ಆ ಲೋಟಸ್ಸು ಇನ್ನೊಂದು ಲೋಟಸ್ ಪ್ಲ್ಯಾಂಟು ಕಾಂಟ್ಯಾಕ್ಟ್ ಆಗಬೇಕು ಅಥವಾ ಆ ಲೋಟಸ್ ಪ್ಲ್ಯಾಂಟಲ್ಲಿ ಪಾಲಿನೇಷನ್ ನಡಿಬೇಕು ಅಂದರೆ ವಾಟರ್ ಹೆಲ್ಪ್ ಮಾಡ್ತಾ ಇರತ್ತೆ. ಅದಕ್ಕೆ ನಾವು ಹೈಡ್ರೋಜನ್ ಆಕ್ಸಿಜನ್ ಮಿಶ್ರಣ ವಾಟರ್. ಸೊ ಹೈಡ್ರೋಫಿಲಿ ಆರಾಮಾಗಿ ನೆನ್ಪಿಟ್ಕೋಬೋದು. ಝೂಫಿಲಿ ಅಂತ ಹೇಳಿದ್ರೆ ಗೊತ್ತಿರ್ಬೋದು ನಿಮಗೆ, ಈ ದನ ಮೇಯ್ಸೋಕ್ಕೆಲ್ಲ ಹೋಗಿರ್ತಾರೆ, ಅವೇನು ಮಾಡ್ತವೆ ಅಂತ ಹೇಳಿದ್ರೆ ಒಂದು ವಿಸ್ತಾರವಾದ ಫೀಲ್ಡಲ್ಲಿ ಆರಾಮಾಗಿ ಹುಲ್ಲಿರುತ್ತೆ, ಮೇಯ್ಕೊಂಡಿರಲ್ಲ, ಅಲ್ಲೆಲ್ಲೋ ಒಂದು ಪೆಳೆನಲ್ಲಿ ಹೋಗ್ಬಿಡತ್ತೆ. ಆ ಪೆಳೆನಲ್ಲಿ ಹೋದಾಗ ಒಂದು ಮರಗಳ ಒಂದು ಗುಂಪಲ್ಲಿ ಹೋದಾಗ ಅಥವಾ ಒಂದು ಈ ಪೊದೆ ಅಂತ ನಾವೇನು ಕರಿತೀವಿ ಅಲ್ಲಿ ಹೋದಾಗ ಆ ಒಂದು ಎಮ್ಮೆ ಫಾರ್ ಎಕ್ಸಾಂಪಲ್,
ಸೊ ಅದ್ರ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಪರಾಗರೇಣುಗಳು ಉದುರಿಬಿಟ್ಟಿರುತ್ತೆ. ನೆಕ್ಸ್ಟ್ ಅದು ಇನ್ನೊಂದು ಕಡೆ ಮೇಯಕ್ಕೆ ಹೋದಾಗ ಅಲ್ಲಿರ್ತಕ್ಕಂತಹ ಪರಾಗರೇಣುಗಳು ಇನ್ನೊಂದು ಫ್ಲವರ್ ಮೇಲೆ ಬಿದ್ದಾಗ ಅಲ್ಲಿ ಕೂಡ ಪಾಲಿನೇಷನ್ ಪ್ರೊಸೆಸ್ ನಡೆಯುತ್ತೆ. ದಟ್ಸ್ ವೈ ಪ್ರಾಣಿಗಳ ಸಹಾಯದಿಂದ ಪಾಲಿನೇಷನ್ ನಡೆದ್ರೆ ನಾವು ಅದಕ್ಕೆ ಕರಿತೀವಿ ಝೂಫಿಲಿ. ಝೂ ಅಂದರೆ ಇಟ್ಸ್ ಅ ಬ್ರಾಂಚ್ ಆಫ್ ಝುವಾಲಜಿ, ಪ್ರಾಣಿಶಾಸ್ತ್ರದ ಒಂದು ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಭಾಗ. ಕೈರಾಪ್ಟ್ರೋಫಿಲಿ, ಇದನ್ನು ಚಿರಾಪ್ಟ್ರೋಫಿಲಿ ಅಂತ ಕೂಡ ಕೇಳ್ತಾರೆ. ಕೈರಾಪ್ಟ್ರೋಫಿಲಿ ಅಂತ ಹೇಳಿದ್ರೆ ಬ್ಯಾಟ್, ಬಾವಲಿಗಳು. ಬಾವಲಿಗಳು ಅಂದ ತಕ್ಷಣವೇ ಕರೋನಾ ವೈರಸನ್ನು ಸ್ಪ್ರೆಡ್ ಮಾಡ್ತಕ್ಕಂತಹ ಇದು ಕೂಡ ಒಂದು ಅಂತ ಹೇಳಿ ಗೊತ್ತಿರುತ್ತೆ ನಿಮಗೆ. ಇದು ಕೂಡ ಒಂದು ವೆಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಒನ್ ಡಿಸೀಸ್ ಅಂತೇಳಿ. ಅಂದರೆ ಬಾವಲಿಗಳು ಕೂಡ ಆ ವೈರಸನ್ನು ಕ್ಯಾರಿ ಮಾಡ್ತವೆ ಅಂತ ನೀವೆಲ್ಲರೂ ಕೂಡ ಓದಿರ್ತೀವಿ. ಸೊ ಬಟ್ ಈ ಒಂದು ಬಾವಲಿಗಳ ಸಹಾಯದಿಂದನೂ ಕೂಡ ಪಾಲಿನೇಷನ್ ನಡೆಯುತ್ತೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಜಲಬಯೋಮ್ನಲ್ಲಿ ನೀರಿನಲ್ಲಿ ತೇಲುತ್ತಿರುವ ಜೀವಿಗಳಿಗೆ ಹೀಗೆನ್ನುವರು. ಜಲಬಯೋಮ್ ಅಂದ ತಕ್ಷಣ ನಮಗೆ ನೆನಪಾಗುತ್ತೆ ಅಂತ ಹೇಳಿದ್ರೆ ಮೀನುಗಳು, ಅಂದರೆ ನೀರಿನಲ್ಲಿ ತೇಲ್ಕೊಂಡಿರೋವು. ನೆಕ್ಸ್ಟು ಲೋಟಸ್ ಪ್ಲ್ಯಾಂಟ್ಗಳು ನೆನಪಾಗುತ್ತೆ. ಬಟ್ ಹಂಗೆ ನೀರಿನಲ್ಲಿ ತೇಲಿಕೊಂಡು ಬದುಕ್ತಕ್ಕಂತಹ ಜೀವಿಗಳಿಗೆ ಏನಂತ ಕರೀತಾರೆ ಅನ್ನೋದೇ ಪ್ರಶ್ನೆ. ಅಲ್ಲಿದೆ ಪ್ಲ್ಯಾಂಕ್ಟಾನ್ಸ್, ನೆಕ್ಟಾನ್ಸ್, ಬೆಂಥಾಸ್ ಮತ್ತು ಹೆಕ್ಟಾನ್ಸ್ ಅಂತಿದೆ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಲ್ಯಾಂಕ್ಟಾನ್ಸ್, ಪ್ಲವಕಗಳು. ಅಂದರೆ ನೀರಿನಲ್ಲಿ ತೇಲಿಕೊಂಡು ಬದುಕ್ತಕ್ಕಂತಹ ಜೀವಿಗಳು. ಫಾರ್ ಎಕ್ಸಾಂಪಲ್ ಮೀನು ತೇಲಲ್ಲ, ಈಜುತ್ತೆ, ಚಲನಶೀಲ ಅಂತ ಕರಿತೀವಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದೇ ಸಸ್ಯಗಳು, ತೇಲುವ ಸಸ್ಯಗಳು ಅಂತ ಬಂದರೆ ಲೋಟಸ್. ನೆಕ್ಸ್ಟು ತೇಲುತ್ತಿರುವ ಜೀವಿಗಳು ಅಂತ ಹೇಳಿದ್ರೆ ಇದ್ರ ಜೊತೆಗೆ, ಸಸ್ಯಗಳ ಜೊತೆಗೆ ಆಲ್ಗಲ್ ಬ್ಲೂಮ್ಸ್, ನಾವೇನು ಶೈವಲಗಳು ಅಂತ ಕರಿತೀವಲ್ಲ, ಅದು ಕೂಡ ಏನಾಗುತ್ತೆ ಪ್ಲ್ಯಾಂಕ್ಟಾನ್ಸಿಗೆ ಎಕ್ಸಾಂಪಲ್. ನೆಕ್ಟಾನ್ಸ್ ಜಸ್ಟ್ ಮಾತಾಡಿದ್ವಿ, ಮೂವೆಬಲ್ ಅದು ಕೂಡ ಜಲಬಯೋಮ್ನಲ್ಲೇ ಇರುತ್ತೆ, ಜಸ್ಟ್ ಮೂವ್ ಮಾಡ್ತಕ್ಕಂತಹ ಜೀವಿ ನೆಕ್ಟಾನ್ಸ್. ಫಾರ್ ಎಕ್ಸಾಂಪಲ್ ನಮ್ಮ ಪೈಸಸ್ ಗುಂಪು ಅಂದರೆ ಮೀನುಗಳು. ನೆಕ್ಸ್ಟ್ ಬೆಂಥಾಸ್, ಇವು ಬೆಟರ್ ದ್ಯಾನ್ ದೀಸ್ ಟು ಅಂತಲೇ ಹೇಳ್ಬೋದು. ಯಾಕಂದರೆ ಕುಂಭಕರ್ಣ ಜಾತಿಗೆ ಸೇರಿದಂಥವು ಅಂತ ಕರಿತೀವಿ. ಅಂದರೆ ಜಸ್ಟ್ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಬೆಂಥಾಸ್ ಅಂತ ಹೇಳಿದ್ರೆ ಆರಾಮಾಗಿ ಕೆಳಗಡೆ ಸೆಟಲ್ ಆಗಿರುತ್ತೆ, ಯಾವಾಗೂ ಒಳ್ಳೆ ತನಗೆ ಹಶ್ವಾದಾಗ ಮಾತ್ರ ಜಸ್ಟ್ ಒಂದು ಕಡೆ ಹೋಗಿ ಪ್ರಿಡೇಟರ್ಸ್ ಅಂತ ಕರಿತೀವಿ. ಅಂದರೆ ಅದ್ರ ಮೇಲೆ ದಾಳಿ ಮಾಡಿದಾಗ ಬೇರೆ ಒಂದು ಜೀವಿಗಳು ಅಥವಾ ಅದಕ್ಕೆ ಫುಡ್ ಬೇಕಾದಾಗ ಮಾತ್ರ ಮೂವ್ ಆಗುತ್ತೆ. ಇಂತಹ ಒಂದು ಸುಖ ಜೀವನ ನಡೆಸ್ತಕ್ಕಂಥ ಜೀವಿ ಫಾರ್ ಎಕ್ಸಾಂಪಲ್ ಸ್ಟಾರ್ ಫಿಶ್, ಎಕೈನೋಡರ್ಮೇಟಾ ಗುಂಪಿಗೆ ಸೇರಿರ್ತಕ್ಕಂತಹ ಸ್ಟಾರ್ ಫಿಶ್ ಬೆಂಥಾಸ್ಗೆ ಎಕ್ಸಾಂಪಲ್. ಪ್ಲವಕ ನೆನ್ಪಿಟ್ಕೋಬೇಕು, ಒಂದು ವಾಟರ್ ಮೀಡಿಯಾ ನೆನ್ಪು ಮಾಡ್ಕೊಬೇಕು. ಪ್ಲ್ಯಾಂಕ್ಟಾನ್ಸ್ ಅಂದರೆ ತೇಲ್ಕೊಂಡಿರೋದು, ನೆಕ್ಟಾನ್ಸ್ ಸ್ವಲ್ಪ ಮಧ್ಯದಲ್ಲಿರೋದು, ಬೆಂಥಾಸ್ ಅಂದರೆ ನೀರಿನ ತಳಭಾಗದಲ್ಲಿ ಆರಾಮಾಗಿ ಜೀವನ ಸಾಗಿಸ್ಕೊಂಡಿರ್ತಕ್ಕಂಥ ಜೀವಿಗಳು. ಹೆಕ್ಟಾನ್ಸ್ ಜಸ್ಟ್ ಹಾಗೆ ಆಪ್ಷನ್ನಿಗೆ ಕೊಟ್ಟಿದ್ದದಷ್ಟೇ. ಸೊ ದ ನೆಕ್ಸ್ಟ್ ಒನ್, ನಮ್ಮ ಕ್ಯೂರಿಯಸ್ ಕೆಮಿಸ್ಟ್ರಿಯ ಒಂದು ಪ್ರಶ್ನೆಗಳು. ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು. ಫಸ್ಟ್ ನಮಗೆ ಗೊತ್ತಿರಬೇಕು, ವಾಟರ್ ಗೊತ್ತಿರುತ್ತೆ, H2O 2:1 ರೇಷಿಯೋನಲ್ಲಿ ಇರುತ್ತೆ ಅಂತ ಹೇಳಿ. ಸೊ ವಾಟರಲ್ಲಿ ಮತ್ತೆ 2 ವಿಧಗಳನ್ನು ನೋಡ್ತೀವಿ, ಮೆದು ನೀರು, ಗಡಸು ನೀರು. ಮೆದು ನೀರು ಅಂತ ಹೇಳಿದ್ರೆ ಅತ್ಯಂತ ಶುದ್ಧವಾಗಿರ್ತಕ್ಕಂತಹ ವಾಟರ್, ಮಳೆ ನೀರು ಅಂತೇಳಿ ಕರಿತೀವಿ. ನೆಕ್ಸ್ಟು ಗಡಸು ನೀರು ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಿಮಗೆ, ನಾವೆಷ್ಟು ಅಂದರೆ ಸೋಪಿನೊಂದಿಗೆ ಉತ್ತಮವಾದ ನೊರೆಯನ್ನು ಕೊಡೋದಿಲ್ಲ ಅಂತಹ ನೀರಿಗೆ ಗಡಸು ನೀರು, ಹಾರ್ಡ್ ವಾಟರ್ ಅಂತ ಕರಿತೀವಿ. ಹಾಗೆ ಆ ವಾಟರ್ ಹಾರ್ಡ್ ಆಗಿರೋದಕ್ಕೆ, ಗಡಸುತನಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಲವಣಗಳು ಯಾವುದು ಅಂತ ಕೇಳಿದ್ದಾರೆ. ಅಲ್ಲಿ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಮ್. ಇದು ಗೊತ್ತಿರುತ್ತೆ ಬಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದರ್ 3 ಆಪ್ಷನ್ಸ್ ಕೂಡ ರಿಲೇಟೆಡ್ ಆಗಿದೆ. ನಾವು ಅವಸರಕ್ಕೆ ಏನು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಬೈಕಾರ್ಬೋನೇಟ್ ಅಂತನಾರು ಹೋಗ್ಬೋದು, ಬೈಸಲ್ಫೇಟ್ ಅಂತನಾರು ಹೋಗ್ಬೋದು. ಬಟ್ ಕ್ಯಾಲ್ಶಿಯಂ Ca++ ಮತ್ತು ಮೆಗ್ನೀಷಿಯಮ್ Mg++ ಅಯಾನುಗಳು ಇರ್ತಾವಲ್ಲ, ಸೊ ಈ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಮ್ ಅಂತಕ್ಕಂತಹ ಲವಣಗಳು ಏನು ಮಾಡುತ್ತೆ, ನೀರಿನ ಗಡಸುತನಕ್ಕೆ ಕಾರಣ ಆಗಿರುತ್ತೆ. ಸೊ ದ ನೆಕ್ಸ್ಟ್ ಒನ್, TNT ಎಂಬುದು ಒಂದು ಸ್ಫೋಟಕ. ಅಂದರೆ TNT ಅನ್ನೋದು ಒನ್ ಆಫ್ ದಿ ಎಕ್ಸ್ಪ್ಲೋಸಿವ್ ಅಂತೇಳಿ ಕರಿತೀವಿ. ಸೊ ಈ ಎಕ್ಸ್ಪ್ಲೋಸಿವ್ನಲ್ಲಿ TNT ಅಂದರೆ ಏನು ಗೊತ್ತಿರಬೇಕು ನಮಗೆ. ಟ್ರೈನೈಟ್ರೋಟಾಲಿನ್ ಅಂತ ಹೇಳಿ ಕರಿತೀವಿ. ಟ್ರೈನೈಟ್ರೋಟಾಲಿನ್ TNT.
ಸೊ ದ ನೆಕ್ಸ್ಟ್ ಒನ್, ಪರಮಾಣುವಿನ ಕೆ ಕವಚದಲ್ಲಿರುವ ಎಲೆಕ್ಟ್ರಾನುಗಳ ಸಂಖ್ಯೆ. ಫ್ರೆಂಡ್ಸ್, ಈ ಕ್ವಶನ್ ಅಂತೂ ಪಕ್ಕಾ ಬಂದೇ ಬರುತ್ತೆ. ಬಿಕಾಸ್ ಪ್ರೀವಿಯಸ್ ಒಂದು ಕ್ವಶನ್ ಪೇಪರಲ್ಲಿ ನಾವು ಗಮನಿಸ್ತಾ ಹೋಗೋದಾದರೆ ಅಲ್ಲೇನಾಗಿರುತ್ತೆ, ಎನ್ ಕವಚದಲ್ಲಿರ್ತಕ್ಕಂತಹ ಎಲೆಕ್ಟ್ರಾನುಗಳ ಸಂಖ್ಯೆ. ಅಂದರೆ ನಾವು ಓಲ್ಡ್ ಕ್ವಶನ್ ಪೇಪರ್ ನಾವು ತಿರುವು ಹಾಕ್ತಾ ಹೋದಾಗ ಅಲ್ಲಿ ಕೇಳಿರ್ತಾರೆ ಎನ್ ಕವಚ, ಬಟ್ ಇಲ್ಲಿ ನಮಗೆ ಕೇಳಿರೋದು ಕೆ ಕವಚ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಗೆಸ್ ಮಾಡಿರ್ತೀರಾ, ಅಲ್ಲಿ ಕಾಣಿಸ್ತಾ ಇದೆ ಆಪ್ಷನ್ ಬಿ 2. ಅಂದರೆ ವಾಟ್ ಅಬೌಟ್ ಅದರ್ 3 ಅಂತ ನೋಡೋದಾದರೆ ಪಕ್ಕಾ ನೆನ್ಪಿಟ್ಕೊಳ್ಳೇಬೇಕು ಫ್ರೆಂಡ್ಸ್, ಬಿಕಾಸ್ ಇದನ್ನು 9th ಸ್ಟ್ಯಾಂಡರ್ಡಿಂದನೂ ನಾವು ಕಲ್ಕೊಂಬಂದಿರ್ತೀವಿ. ಅಲ್ಲಿ ಪರಮಾಣು ಗೊತ್ತು ನಿಮಗೆ, ಪರಮಾಣುವಿನ ಬೀಜ ಕೇಂದ್ರದಲ್ಲಿ ನ್ಯೂಟ್ರಾನ್ ಪ್ರೋಟಾನ್ ಇರುತ್ತೆ, ಸುತ್ತ ಪಾಪ ನಮ್ಮ ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ ಅಂತ. ಬಟ್ ಇಷ್ಟೇ ನಾಲೆಡ್ಜ್ ಸಾಕಾಗಲ್ಲ, ಪರಮಾಣುವಿನ ಕವಚ ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಶೆಲ್ಗಳಲ್ಲಿ 4 ಶೆಲ್ಗಳು ನೆನ್ಪಿಟ್ಕೋಬೇಕು ಕವಚಗಳನ್ನು. KLMN. ಒನ್ಸ್ ಅಗೇನ್ ಐ ರಿಪೀಟ್ ದಟ್ ಒನ್, KLMN ಅಂತ ಹೇಳಿ. ಅಂದರೆ ಇದೇನು ಆಲ್ಫಾಬೆಟಿಕ್ ಸೀರೀಸಾ ಅಂತ ಹೇಳೋದಾದರೆ ನೆನ್ಪಿಟ್ಕೊಳ್ಳೋಕ್ಕೆ ನಾನು ಹೇಳ್ತಾ ಇದ್ದೀನಿ. ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಇರುತ್ತೆ. ನೆಕ್ಸ್ಟು ಎಲ್ನಲ್ಲಿ 8 ಇರುತ್ತೆ, ಎಮ್ಮಲ್ಲಿ 16 ಇರುತ್ತೆ, ಎನ್. ಸೊ ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಎನ್ ಕವಚದಲ್ಲಿ 32 ಇರುತ್ತೆ, KLMN. ಸೊ ಇದಕ್ಕೆ ಒಂದು ಸೂತ್ರ ಇದೆ, ಎನ್ ಸ್ಕ್ವಯರ್ ಅಂತ ಹೇಳಿ. ಅಂದರೆ ಅದು ಮೋಸ್ಟ್ ಕಾಮನ್ ಒಂದು ಆಟಮಿನ ಒಂದು ಫಾರ್ಮುಲಾ. ಸೊ ನಮ್ಮ ಕ್ಯೂರಿಯಸ್ ಕೆಮಿಸ್ಟ್ರಿ ಪಾರ್ಟನ್ನು ನಾವೇನು ಕಂಟಿನ್ಯೂ ಮಾಡಿದ್ದೀವಿ ಅದರಲ್ಲಿ ಇನ್ ಡೀಟೇಲ್ ಆಗಿ ಆಟಮ್ ಅನ್ನೋ ಒಂದು ಟಾಪಿಕ್ನ ತಗೊಂಡು ಅದರಲ್ಲಿ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಇಷ್ಟು ನೆನಪಿರಬೇಕು, ಕೆ ಶೆಲ್ಲಲ್ಲಿ 2, ನೆಕ್ಸ್ಟು ಎಲ್ಲಲ್ಲಿ 8, ಎಮ್ಮಲ್ಲಿ 16 ಮತ್ತು ಎನ್ನಲ್ಲಿ 32. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ 2 ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಗೋಧಿಯಲ್ಲಿ ಕಂಡುಬರುವ ಆಮ್ಲ. ನಾವಿಷ್ಟು ದಿನ ತರಕಾರಿ, ಹಣ್ಣು ಮತ್ತು ಆಹಾರ ಪದಾರ್ಥದ ಕೇಳಿರ್ತೀವಿ ಡೇ ಟು ಡೇ ಲೈಫಲ್ಲಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಕರೋನಾ ಹೆಚ್ಚಾಗಿರೋದ್ರಿಂದ ವಿಟಮಿನ್ ಸಿ ಗ್ರೂಪಿಗೆ ಸೇರಿರ್ತಕ್ಕಂಥ ಫ್ರೂಟ್ಸನ್ನು ಜಾಸ್ತಿ ತಿನ್ನಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ವಿಟಮಿನ್ ಸಿ ಅಂದರೆ ಆಸ್ಕಾರ್ಬಿಕ್ ಆಮ್ಲ. ಸೊ ನಿಂಬೆ ಹಣ್ಣಾಗಿರ್ಬೋದು, ಕಿತ್ತಳೆ ಹಣ್ಣಾಗಿರ್ಬೋದು, ಮೂಸಂಬಿ ಹಣ್ಣಾಗಿರ್ಬೋದು, ಸಿಟ್ರಸ್ ಗ್ರೂಪ್ ಆಫ್ ಪ್ಲ್ಯಾಂಟ್ ಅಂತೇಳಿ ಕರಿತೀವಿ. ಬಟ್ ಇಲ್ಲಿ ನಮಗೆ ಕೇಳಿರೋದು ಏನು ಅಂತ ಹೇಳಿದ್ರೆ, ಗೋಧಿಯಲ್ಲಿ ಇರ್ತಕ್ಕಂತಹ ಆಮ್ಲ ಯಾವುದು ಅಂತ. ಗ್ಲುಟಾಮಿಕ್, ಫೋಲಿಕ್, ಫಾರ್ಮಿಕ್ ಮತ್ತು ಬೆಂಜಾಯಿಕ್ ಆಮ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಲ್ಪ ಹಿಂಟ್ ಸಿಗ್ತಾ ಇದೆ, ಜಿ, ಗೋಧಿ. ಸೊ ಇಂಗ್ಲೀಷಲ್ಲಿ ವೀಟ್ ಅಂತಾರೆ, ಬಟ್ ಕನ್ನಡದ ನೆನ್ಪಿಟ್ಕೊಂಡ್ರೆ ಸಾಕು. ಗೋಧಿ ಅದರಲ್ಲಿರ್ತಕ್ಕಂಥದ್ದು ಗ್ಲುಟಾಮಿಕ್ ಆ್ಯಸಿಡ್. ಫೋಲಿಕ್ ಆಮ್ಲ ವಿಟಮಿನ್ B9 ಸೈಂಟಿಫಿಕ್ ನೇಮ್. ನೆಕ್ಸ್ಟ್, ಫಾರ್ಮಿಕ್ ಆಮ್ಲ ಜೇನುನೊಣ, ಇರುವೆ, ಗೊದ್ದ ಇಂತಹ ಕೀಟಗಳಲ್ಲಿ ಫಾರ್ಮಿಕ್ ಆಮ್ಲ ಇರುತ್ತೆ. ಅದು ಕಚ್ಚಿದಾಗ ಫಾರ್ಮಿಕ್ ಆಮ್ಲ ರಿಲೀಸ್ ಆಗುತ್ತೆ, ಅಷ್ಟು ಭಾಗ ರೆಡ್ ಆಗಿ ನಮಗೆ ತುರ್ಕೆ ಬರುತ್ತೆ, ಉರಿ ಅನಿಸ್ತಾ ಇರುತ್ತೆ. ನೆಕ್ಸ್ಟ್, ಬೆಂಜಾಯಿಕ್ ಆಮ್ಲ ಸ್ತನಿ ಅಥವಾ ಸಸ್ತನಿಗಳ ಮೂತ್ರದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥದ್ದು ಬೆಂಜೋಯಿಕ್ ಆಮ್ಲ. ಸೊ ದ ನೆಕ್ಸ್ಟ್ ಒನ್, ಈ ಕೆಳಗಿನವುಗಳಲ್ಲಿ ಯುರೇನಿಯಂನ ಅದಿರು. ಅಂದರೆ ಓರ್, ಯುರೇನಿಯಂನ ಓರ್ ಯಾವುದು ಅಂತ ಹೇಳಿ ನೆನ್ಪಿಟ್ಕೋಬೇಕು. ಯುರೇನಿಯಂನ ಓರು ಪಿಚ್ ಬ್ಲೆಂಡೆ ಅಂತಕ್ಕಂಥದ್ದು ಯುರೇನಿಯಂನ ಅದಿರು. ನೆಕ್ಸ್ಟ್, ಕ್ರೋಮಿಯಮ್ದು ಕ್ರೋಮೈಟು. ನೆಕ್ಸ್ಟು ಸಿನ್ನೆಬಾರ್, ಮರ್ಕ್ಯೂರಿಯ ಓರ್ ಬಂದು, ಪಾದರಸದ ಓರ್ ಬಂದು ಸಿನ್ನೆಬಾರ್. ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಜಡ ಅನಿಲ, ಇದಕ್ಕೆ ಶ್ರೇಷ್ಠ ಅನಿಲ ಅಥವಾ ರೇರ್ ಗ್ಯಾಸ್, ನೋಬೆಲ್ ಗ್ಯಾಸ್ ಅಂತ ಕೂಡ ಕರೀತಾರೆ. ಸೊ ಎಲೆಕ್ಟ್ರಿಕ್ ಬಲ್ಬಲ್ಲಿ ಇರ್ತಕ್ಕಂತಹ ಜಡ ಅನಿಲ ಯಾವುದು? ಯಾವ ಒಂದು ಜಡ ಅನಿಲವನ್ನು ಬಳಸಿರ್ತಾರೆ ಅಂದರೆ ಆರ್ಗಾನ್. ಆಪ್ಷನ್ ಎ ಆರ್ಗಾನ್ ಅಂತಕ್ಕಂತಹ ಒಂದು ಜಡ ಅನಿಲವನ್ನು ಬಳಸಿರ್ತಾರೆ. ಸೊ ಅದರಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ ಅಕಾರ್ಡಿಂಗ್ ಟು ಫಿಸಿಕ್ಸು. ಅದರಲ್ಲಿರ್ತಕ್ಕಂತಹ ಫಿಲಮೆಂಟ್ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ? ಫಾರ್ ಎಕ್ಸಾಂಪಲ್, ಒಂದು ಬಲ್ಬ್ ಒಳಗಡೆ ಸಣ್ಣ ತಂತಿ ಥರ ಡಿಸೈನ್ ಇರುತ್ತೆ, ನೋಡಿರ್ತೀರ ನೀವು ಓಲ್ಡ್ ಬಲ್ಬ್ಸ್ಗಳಲ್ಲೆಲ್ಲ. ಸೊ ಅದರದ್ದು ಟಂಗಸ್ಟನ್ ಅಂತಕ್ಕಂತಹ ಫಿಲಮೆಂಟನ್ನು ಯಾಕೆ ಬಳಸ್ತಾರೆ? ಆರ್ಗಾನ್ ಜಡ ಅನಿಲ ಪ್ರೆಸೆಂಟ್ ಇರುತ್ತೆ, ಒಟ್ಟಿಗೆ ನೆನ್ಪಿಟ್ಕೋಬೇಕಾಗಿರೋದು ಟಂಗಸ್ಟನ್ ಫಿಲಾಮೆಂಟ್. ಟಂಗಸ್ಟನನ್ನು ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ, ಅದರ ಒಂದು ಮೆಲ್ಟಿಂಗ್ ಪಾಯಿಂಟ್, ಕರಗುವ ಬಿಂದು 3410 ಇರುತ್ತೆ. ಇಷ್ಟು ನೆನ್ಪಿಟ್ಕೋಬೇಕು ಎಲೆಕ್ಟ್ರಿಕ್ ಬಲ್ಬ್ ಅಂದ ತಕ್ಷಣ. ಸೊ ದ ನೆಕ್ಸ್ಟ್ ಒನ್, ಜಲಜನಕದ ಸಮಸ್ಥಾನಿ. ಹೈಡ್ರೋಜನ್ನಿನ ಐಸೋಟೋಪ್ಗಳು ಯಾವುದು? ಪ್ರೋಶಿಯಮ್ಮ, ಡ್ಯೂಟೇರಿಯಮ್ಮ, ಟ್ರೀಶಿಯಮ್ಮ ಅಥವಾ ಆಲ್ ಆಫ್ ದಿ ಎಬೋನಾ?
ಇದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೌವ್. ಪ್ರೋಷಿಯಂ ಅಥವಾ ಪ್ರೋಟಿಯಂ ಅಂತ ಕರಿತೀವಿ, ಡ್ಯೂಟೇರಿಯಂ ಪಾರಜಲ, ಡ್ಯೂಟೇರಿಯಂ ಆಕ್ಸೈಡ್, ಟ್ರೀಷಿಯಂ, ಇದು ಮೂರೂ ಕೂಡ ಜಲಜನಕದ ಸಮಸ್ಥಾನಿ. ಬ್ರೌನ್ ಶುಗರ್ ಕೇಳಿರ್ತೀರಾ. ಶುಗರ್ ಅಂದ ತಕ್ಷಣ ನಮಗೇನು ನೆನಪು ಬರುತ್ತೆ ಫ್ರೆಂಡ್ಸ್ ಅಂತ ಹೇಳಿದ್ರೆ ಸಕ್ಕರೆ, ಆಪ್ಷನ್ ಎಗೆ ಹೋಗ್ಬಿಡ್ತೀವಿ. ಅಥವಾ ಬ್ರೌನ್ ಅಂತ ಸೇರಿಸಿದ್ದಾರೆ, ಇದೇನಾದ್ರು ಒಂದು ಕೆಮಿಕಲ್ ಇರ್ಬೋದಾ, ಮಾದಕ ದ್ರವ್ಯ, ಡ್ರಗ್ಗ, ಆಸ್ಪರ್ಟಮ್, ಇದು ಒಂದು ಕೆಮಿಕಲ್ ಸಬ್ಸ್ಟೆನ್ಸಾ, ಹಿಂಗೆ ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಮಾದಕ ದ್ರವ್ಯ. ಈಗ ಪ್ರೆಸೆಂಟ್ ಹೆಚ್ಚು ಸುದ್ದಿಯಲ್ಲಿರೋದು, ಕೊರೋನಾಗಿಂತ ಹೆಚ್ಚು ಸುದ್ದಿ ಆಗ್ತಾ ಇರೋದು ಇವಾಗ ಪ್ರೀವಿಯಸ್ ಡೇಸಲ್ಲಿ ಡ್ರಗ್ ಅಂತ ಹೇಳಿ ಕರಿತೀವಿ. ಸೊ ಬ್ರೌನ್ ಶುಗರ್ ಅನ್ನೋದು ಕೂಡ ಒಂದು ಡ್ರಗ್ ಅಂತ ಹೇಳಿ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದು ಕಲ್ಲಿದ್ದಲಿನ ವಿಧವಲ್ಲ? ಸೊ ಕೆಳಗಿನವುಗಳಲ್ಲಿ ಯಾವುದು ಕಲ್ಲಿದ್ದಲಿನ ವಿಧ ಅಲ್ಲ ಅಂತ ಗೊತ್ತಾಗಬೇಕಾದ್ರೆ ಕಲ್ಲಿದ್ದಲಿನ ವಿಧಗಳು ಯಾವುದು, ಎಷ್ಟಿದ್ದಾವೆ ಗೊತ್ತಿರಬೇಕಲ್ವಾ. ಸೊ ಕಲ್ಲಿದ್ದಲಿನಲ್ಲಿ ಪ್ರಮುಖವಾಗಿ ಅಂದರೆ ಈ ಕೋಲಲ್ಲಿ ಪ್ರಮುಖವಾಗಿ 4 ಟೈಪ್ಸ್ ಇರುತ್ತೆ. ಆಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್. ಸೊ ಅಲ್ಲಿಗೆ ನಮಗೆ ಆನ್ಸರ್ ಅಬ್ವಿಯಸ್ಲಿ ಗೊತ್ತಾಗಿರುತ್ತೆ. ಬಿಟುಮಿನಸ್ ಹೌದು, ಆಂಥ್ರಾಸೈಟ್ ಹೌದು, ಲಿಗ್ನೈಟ್ ಹೌದು, ಪೀಟ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಪೀಟ್ ಅನ್ನೋ ಆಪ್ಷನ್ ಇಲ್ಲ. ಲಿಮೋನೈಟ್ ಈಸ್ ದ ಓರ್ ಆಫ್ ಐರನ್, ಅಂದರೆ ಕಬ್ಬಿಣದ ಅದಿರು. ಲಿಮೋನೈಟ್, ಸೆಡರೈಟ್, ಹೆಮಾಟೈಟ್, ಮ್ಯಾಗ್ನಾಟೈಟ್. ಸೊ ಅದರ ಒಂದು ಅದಿರು ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿ? ನಮ್ಮ ಆಪ್ಷನಲ್ಲಿ ಲಿಮೋನೈಟ್. ದಟ್ಸ್ ವೈ ಕಲ್ಲಿದ್ದಲಿನ ವಿಧಗಳಲ್ಲಿ ನಾವು ಆಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್ ನೆನ್ಪಿಟ್ಕೋಬೇಕು. ಇದನ್ನು ಹೆಂಗೆ ಕೇಳ್ತಾರೆ ಎಕ್ಸಾಮಲ್ಲಿ, ಯಾವುದು ಜಾಸ್ತಿ ಮಟ್ಟದಲ್ಲಿದೆ, ಯಾವುದು ಕಡಿಮೆ ಇದೆ ಅಂತ ಹೇಳಿ ಕೇಳ್ತಾರೆ. ಯಾವೊಂದು ಅಂಶ ಕಡಿಮೆ ಇದೆ, ಯಾವೊಂದು ವಿಧ ಹೆಚ್ಚಾಗಿ ಸಿಗುತ್ತೆ, ಯಾವ ವಿಧ ಕಡಿಮೆ ಸಿಗುತ್ತೆ ಅಂತ ಹೇಳಿ ಹಿಂಗೆ ನೆನ್ಪಿಟ್ಕೋಬೇಕು. ಆಂಥ್ರಾಸೈಟ್, ಬಿಟುಮಿನಸ್, ಪೀಟ್ ಮತ್ತು ಲಿಗ್ನೈಟ್ ಲಾಸ್ಟು, ಆಂಥ್ರಾಸೈಟ್ ಫಸ್ಟ್. ಓಕೆ, ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಆಂಥ್ರಾಸೈಟ್, ಬಿಟುಮಿನಸ್, ಪೀಟ್, ಲಿಗ್ನೈಟ್ ಹೌದು, ಲಿಮೋನೈಟ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.